ಸ್ನೇಹಿತರೆ ಹಾಯ್, ಇಲ್ಲಿ ನೋಡಿ ನಾವು ಇವತ್ತು ಮುಡುಕ್ತರ ಸಮೀಪ ಹೋಗ್ತಾ ಇದ್ವಿ. ನೋಡಿ ಎಷ್ಟು ದೊಡ್ಡ ನೀಲಗಿರಿ ಮರ ರೋಡಲ್ಲಿ ಬಿದ್ದು ಜನಗಳಿಗೆ ತುಂಬ ತೊಂದರೆ ಆಗಿದೆ. ಆದರೆ ಇಲ್ಲಿ ಯಾರು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ಅಧಿಕಾರಿಗಳಾಗಲಿ ಇದಕ್ಕೆ ಕ್ರಮ ವಹಿಸ್ತಾ ಇಲ್ಲ. ಇವಾಗ ಇದು ಮರ ಬಿದ್ದು ಮೂರನೇ ಮರ ನೋಡ್ತಾ ಇದ್ರಲ್ಲ, ಇಲ್ಲಿ ಕಾಣಿಸ್ತಾ ಇರೋದು ಮೂರನೇ ಮರ ಆಯ್ತು. ಇವಾಗ ನೆನ್ನೆ ರಾತ್ರಿ ಒಂದು ಮರ ಬಿದ್ದಿತ್ತು ಆ ಕಡೆ, ಇವಾಗ ಇನ್ನೊಂದು ಮರ ನೋಡಿ. ಈ ಥರ ಎಲ್ಲ ಮರಗಳು ಎಷ್ಟೊಂದು ಕೆಳಗಡೆ ಬಾಗಿದಾವೆ. ಇವೆಲ್ಲ ಇದ್ರ ಬಗ್ಗೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವಹಿಸಿ ಇದನ್ನು ಬಗೆಹರಿಸಬೇಕು ಅಂತ ತಮ್ಮಲ್ಲಿ ಮನವಿ. ಹಾಗೆ ನೋಡಿ ಇಲ್ಲೊಂದು ನೋಡಿ, ಇಲ್ಲೂ ಮರಗಳು ನೋಡಿ ಯಾವ ಥರ ಬಾಗಿದಾವೆ ರೋಡ್ಗೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ಓಡಾಡೋದಕ್ಕೆ. ಹಾಗಾಗಿ ಆದಷ್ಟು ಬೇಗ ಇಲ್ಲಿ ಕ್ಲಿಯರ್ ಮಾಡಿಕೊಡ್ಬೇಕು ದಯವಿಟ್ಟು ಸಂಬಂಧಪಟ್ಟವರು. ನೋಡಿ ಎಷ್ಟು ಗಾತ್ರದ ಮರ ಇದು. ಯಾರಾದರೂ ಸಾರ್ವಜನಿಕರು ಓಡಾಡೋ ಟೈಮಲ್ಲಿ ಬಿದ್ದಿದ್ರೆ ಯಾವ ಥರ ಆಗ್ತಾಯಿತ್ತು ಇದಕ್ಕೆ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಇದು ಮೂರನೇ ಬಾರಿ ಆಯ್ತು. ಈಗ ನೆನ್ನೆ ಒಂದು ಮತ್ತು ಇವತ್ತು ಮೊನ್ನೆ ಒಂದು ಆಗಿದೆ. ಅಲ್ಲಿ ಕೂದಿ ನೋಡಿ, ಅಲ್ಲಿ ರೆಡಿ ಮಾಡಿದರೆ ಮತ್ತು ಕರೆಂಟ್ ಕಂಬಗಳು ಕೂಡ ಪಕ್ಕದಲ್ಲಿರೋದ್ರಿಂದ ತುಂಬ ಹಾನಿ ಆಗ್ತಾಯಿದೆ ಇಲ್ಲಿ ನಮಗೆ. ಫಾರೆಸ್ಟ್ನವರು ನಂಬರ್ ಹಾಕ್ಬಿಟ್ಟು ಹೋಗಿದ್ದಾರೆ ಮರಗಳಿಗೆ, ಆದರೂ ಕೂಡ ಒಂದು ಕೂಡ ಇಲ್ಲಿ ಅವರು ತೆರವುಗೊಳಿಸಿಲ್ಲ ಇನ್ನೂ. ಇಲ್ಲಿ ನೋಡಿ ಯಾವ ಥರ ರೋಡ್ಗೆಲ್ಲ ತುಂಬ ಬಾಗಿ ತೊಂದರೆ ಆಗ್ತಾಯಿದೆ ನೋಡಿ. ಸಾರ್ವಜನಿಕರು ನೋಡಿ ಎಲ್ಲಿ ಯಾವ ಕಡೆಯಿಂದ ಓಡಾಡ್ತಾ ಇದೆ ಇಲ್ಲಿ ನೋಡಿ. ನಮ್ಮ ಹಳ್ಳಿಗಳ ಕಡೆ ತುಂಬ ಸಮಸ್ಯೆ ಆಗ್ತಾಯಿದೆ ಈ ಥರ ಎಲ್ಲ ನೋಡಿ. ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡಿ. ರಾತ್ರಿನೂ ಕೂಡ, ಯಾಕಂದರೆ ಇಲ್ಲಿ ಸ್ಕೂಲ್ ಇರೋದ್ರಿಂದ ದೇವಸ್ಥಾನ ಇರೋದ್ರಿಂದ ಕೂಡ ತುಂಬ ಜನ ಓಡಾಡ್ತಾರೆ. ಆದರೆ ಯಾರು ಕೂಡ ಇಲ್ಲಿ ಇದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಇಲ್ಲಿ ನೋಡಿ ಈ ಕಡೆ ತುಂಬ ರೋಡ್ ಸೈಡ್ ಇರೋ ಮರಗಳೆಲ್ಲನೂ ಕೂಡ ಇವರು ತೆರವುಗೊಳಿಸಿದ್ರೆ ತುಂಬ ಒಳ್ಳೆಯದಾಗ್ತದೆ ಸಾರ್ವಜನಿಕರಿಗೆ. ನೋಡಿ ಟ್ರಾನ್ಸ್ಫಾರ್ಮ್ ಇದೆ ಅಥವಾ ಲೈನ್ ಇದೆ ಅಲ್ಲಿ. ನೋಡಿ ಕಾಣಿಸ್ತಾ ಇದೆ ಅಲ್ವ ಇಲ್ಲಿ. ಅಕಸ್ಮಾತ್ ಯಾರಾದರೂ ಒಂದು ಕಾರೋ ಬೈಕೋ ಈ ಥರ ಸಂಚರಿಸಬೇಕಾದ್ರೆ ಬಿದ್ದರೆ ಯಾರಿಗೆ ಇಲ್ಲಿ ಹೇಳಿ ಜೀವಕ್ಕೆ ತುಂಬ ಹಾನಿ ಆಗ್ತವೆ ಇವೆಲ್ಲ. ಇಲ್ಲಿ ನೋಡಿ ಬೆಳಿಗ್ಗೆ ಇದನ್ನು ತೆರವು ಮಾಡಿದ್ದಾರೆ ಮರಗಳನ್ನ ಇಲ್ಲೊಂದು. ಆದರೂ ಕೂಡ ಇವರು ಎಚ್ಚೆತ್ಕೊಂಡಿಲ್ಲ, ಈ ಅರಣ್ಯ ಅಧಿಕಾರಿಗಳು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಯಾರು ಬೇರೆ ಆದರೂ ಕೂಡ. ಯಾಕಂದರೆ ಇಲ್ಲಿ ಸ್ಕೂಲು ಮತ್ತು ದೇವಸ್ಥಾನ ತುಂಬ ಇರೋದರಿಂದ ಕರೆಂಟ್ ಪ್ರಾಬ್ಲಮ್ ಆಗ್ತದೆ ಜನಗಳಿಗೆ ತುಂಬ. ನೋಡಿ ಯಾವ ಥರ ಓಡಾಡ್ತಾ ಇದ್ದಾರೆ, ತುಂಬ ತೊಂದರೆ ಉಂಟಾಗ್ತಾಯಿದೆ ಇಲ್ಲಿ ಮರಗಳಿಂದ. ಗಾಳಿ ಮಳೆ ಜಾಸ್ತಿ ಆದಾಗ ಈ ಥರ ಇಲ್ಲಿ ಜಾಸ್ತಿ ಮರಗಳು ಕೂಡ ನೆಲಕ್ಕೆ ಉರುಳ್ತಾ ಇದ್ದಾವೆ. ಹ್ಞೂ ಕಣ, ಇದು ಎರಡನೇದಾಯ್ತು. ಇವಾಗ ಎರಡನೇ ಬಾರಿ. ಬೆಳಿಗ್ಗೆ ಒಂದು ಆಯಿತು ತರಿಸಿ ಕ್ಲೀನ್ ಮಾಡ್ರು, ಇವಾಗ ಇದು ಬಿದ್ದಾವಾಯ್ತು ನೋಡಿ. ಪಾಟಿ ಜನಗಳಿಗೇನು ಆಗಿಲ್ಲ ಅಲ್ಲ, ಯಾರು ಓಡಾಡೋ ಟೈಮಲ್ಲಿ ಬಿದ್ದುಬಿಟ್ಟಿದ್ರೆ ಹೇಳಿ. ಕರೆಂಟ್ ತೆಗ್ದಿದ್ದಾರೆ ಈಗ. ಹಾಂ ತೆಗ್ದವ್ರೆ. ಆದರೂ ನೋಡಿ ಇವ್ರು ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ವಲ್ಪ ಗಮನ ಹರಿಸ್ತಾ ಇಲ್ಲ ಇವರು. ಸ್ನೇಹಿತರೆ ನೋಡಿ ಅಲ್ಲಿ ಗಾಡಿಗಳು ಮತ್ತು ಓಡಾಡೋ ಸಾರ್ವಜನಿಕರು ಕೂಡ ತುಂಬ ತೊಂದರೆ ಆಗ್ತಾಯಿದೆ ನೋಡಿ. ಯಾವ ಕಡೆಯಿಂದ ಓಡಾಡ್ತಾ ಇದ್ರೆ ಇಲ್ಲಿ ದಯವಿಟ್ಟು ಆದಷ್ಟು ಸ್ನೇಹಿತರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು ತಲುಪಿಸಿ ಇದ್ರ ಬಗ್ಗೆ ಕ್ರಮ ವಹಿಸಲಿ ದಯವಿಟ್ಟು. ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರಾ? ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇದು ನೋಡಿ. ಆ ಕಡೆ ಬರುವಂತಹ ಬೈಕ್ಗಳಾಗಲಿ ಕಾರ್ಗಳಾಗಲಿ ಜನಗಳಿಗೆ. ದಯವಿಟ್ಟು ಸ್ನೇಹಿತರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಇದನ್ನು ಕ್ರಮ ವಹಿಸಬೇಕಂತ ತಮ್ಮಲ್ಲಿ ಮನವಿ. ಆದಷ್ಟು ಶೇರ್ ಮಾಡಿ ಇವ್ರನ್ನ ಅಧಿಕಾರಿಗಳಿಗೆ. ಹಾಗಾಗಿ ಇಲ್ಲಿ ನೋಡಿ ಕರೆಂಟ್ ಇರೋದ್ರಿಂದ ತುಂಬ ಯಾರಿಗಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಥ್ಯಾಂಕ್ ಯು.